ಅರ್ಜಿಯಲ್ಲಿ ಸಾಕ್ಷಿಗಳ ಮಾಹಿತಿ ನೀಡಿಲ್ಲ. ಸಿ.ವಿ. ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಬೇಲ್ ಸಿಗಲೇಬೇಕು ಅನ್ನೋ ಒಂದು ಶತಪ್ರಯತ್ನದ ಭಾಗವಾಗಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಮಾಹಿತಿ ನೀಡಿಲ್ಲ, ಯಾವ ದಾಖಲೆ ಇವರು ಸಂಗ್ರಹ ಮಾಡಿದ್ದಾರೆ ಅಂತ ಪೊಲೀಸರು ಕರೆಕ್ಟ್ ಆಗಿ ಮಾಹಿತಿ ನೀಡಿಲ್ಲ ಅನ್ನೋಂಥದ್ದನ್ನ, ಅಂದ್ರೆ ಕೇಸ್ ಡೈರಿನಲ್ಲಿ ಇವರು ಎಲ್ಲೆಲ್ಲಿ ತನಿಖೆ ಮಾಡಿದ್ದಾರೆ, ಯಾರ್ಯಾರಿಂದ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ ಅದೆಲ್ಲವನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಅದನ್ನ ಪೊಲೀಸರು ಮಾಡಿಲ್ಲ ಸರಿಯಾಗಿ ಅನ್ನೋದನ್ನ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ಅವರ ಒಟ್ಟು ವಾದದಲ್ಲಿ ಹೇಗೆ ಪೊಲೀಸರ ಇಡೀ ಚಾರ್ಜ್ ಶೀಟ್ ಮತ್ತು ಅದಕ್ಕೆ ಸಂಬಂಧಿತವಾದ ದಾಖಲೆ ಸಾಕ್ಷಿಗಳು ಎಲ್ಲವೂ ಕೂಡ ಹೇಗೆ ತಪ್ಪಾಗಿದೆ, ಉದ್ದೇಶಪೂರ್ವಕವಾಗಿದೆ ಮತ್ತು ಸುಳ್ಳಾಗಿದೆ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಹೇಳ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಬೇಕಂತಾನೆ ಪೊಲೀಸರು ಇದೆಲ್ಲ ಮಾಡಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಏನಾಗುತ್ತೆ, ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ವೀಕ್ಷಕರೇ ಈ ಕ್ಷಣದ ಅತ್ಯಂತ ದೊಡ್ಡ ಕುತೂಹಲ. ವಾದ ಮಂಡನೆ ಹೇಗೆ ನಡೀತಾ ಇದೆ, ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಅಂತಂದ್ರೆ ಅತ್ಯಂತ ಪ್ರಬಲವಾಗಿದೆ, ಅತ್ಯಂತ ಪ್ರಖರವಾಗಿದೆ. CRPC 172 ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಸ್ ಡೈರಿನಲ್ಲಿ ಎಲ್ಲ ದಾಖಲು ಮಾಡಬೇಕು. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ನಂಬರ್ ಹೇಳ್ತಾರೆ ಅವರು. ಈ ಸಾಕ್ಷಿಗಳ ಬಗ್ಗೆ ಇವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ರಿಮಾಂಡ್ ಅರ್ಜಿಯಲ್ಲಿ ನಮೂದು ಮಾಡಿಲ್ಲ, ಸಾಕ್ಷಿಯ ಹೆಸರನ್ನೇ ನಮೂದು ಮಾಡಿಲ್ಲ. CRPC 172 ಅಡಿಯಲ್ಲಿ ಏನೆಲ್ಲ ಕ್ರಮ ಅನುಸರಿಸಬೇಕು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. CRPC 172 ಅಡಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದರ ಕುರಿತಾಗಿ ಆ ಗೈಡ್ಲೈನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದನ್ನು ಅನುಸರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರನ್ನ ನಮೂದು ಮಾಡಿಲ್ಲ. ಜೂನ್ 15ನೇ ತಾರೀಕು ಸಾಕ್ಷಿಯೊಬ್ಬರ ಹೇಳಿಕೆಯನ್ನು ದಾಖಲಿಸಿದ್ದಾರೆ, ಆದರೆ ಅದನ್ನು ರಿಮಾಂಡ್ ಅರ್ಜಿಯಲ್ಲಿ ತಿಳಿಸಿಲ್ಲ. ಯಾವುದೆಲ್ಲ ಸಾಕ್ಷ್ಯ ಸಂಗ್ರಹ ಆಗಿದೆ, ಹೇಗೆಲ್ಲ ತನಿಖೆ ನಡೆಸಿದ್ದಾರೆ ಆ ವಿವರಗಳನ್ನು ಕೇಸ್ ಡೈರಿಯಲ್ಲಿಯೂ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ರಿಮಾಂಡ್ ಅರ್ಜಿಯಲ್ಲಿ 3ನೇ ರಿಮಾಂಡ್ ಅರ್ಜಿಯಲ್ಲಿ ಹೇಳಿಕೆ ಪಡೆದಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಸಾಕ್ಷಿ ಏನು ಪಡೆದಿದ್ದಾರಲ್ಲ ಆ ಸಾಕ್ಷಿಯ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದರೆ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಪೊಲೀಸರು ಅನ್ನೋದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ಪರವಾಗಿ ವಾದ ಮಂಡನೆ ನಡೀತಾ ಇದೆ. ಹೇಗೆ ದರ್ಶನ್ ಯಾವುದೇ ತಪ್ಪಿಲ್ಲ ಇದರಲ್ಲಿ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೇಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಅನ್ನೋದನ್ನ ಸಿ.ವಿ. ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಾಕಷ್ಟು ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ. ದರ್ಶನ್ ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ದರ್ಶನ್ ಮೇಲೆ ಆರೋಪ ಮಾಡಿರುವುದು ಎಲ್ಲವೂ ಕೂಡ ಸುಳ್ಳು. 4 ತಿಂಗಳಲ್ಲಿ 390 ಏನು ಮಾಡೋಕ್ಕಾಗತ್ತಾ? ಜೂನ್ 7, 8, 9ರಂದು ಕರೆ ಮಾಡಿದರೆ ಸಂಶಯ ಬರ್ತಾ ಇತ್ತು. ಆದರೆ ಅವರಿಗೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ, ಅವರು ಸಿನಿಮಾ ನಟರು, ಸಾಕಷ್ಟು ಗೆಳೆಯರು ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಕಾಲ್ ಮಾಡಿರ್ತಾರೆ. ಭಾಳ ಪ್ರಮುಖವಾಗಿ ಚಿಕ್ಕಣ್ಣ, ನವೀನ್, ಚೇತನ್ ಎಂಬವರ ಹೇಳಿಕೆಯನ್ನು ಈಗಾಗಲೇ ಪಡೆಯಲಾಗಿದೆ. 164 ಹೇಳಿಕೆ, ಅವರ ಹೇಳಿಕೆ ಸಾಕ್ಷಿಗಳನ್ನು ಈಗಾಗಲೇ ಪಡೆದಿದ್ದಾರೆ ಅಂತ ಸಿ.ವಿ. ನಾಗೇಶ್ ವಾದ ಮಾಡ್ತಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಕೆಲವೊಂದ್ ಕಡೆ ದರ್ಶನ್ ಅವರಿಗೆ ಚಿಗುರೊಡೆಯ ಕನಸು ಕಾಣ್ತಾ ಇದೆ, ಜಾಮೀನು ಸಿಗಬಹುದಾ ಎನ್ನುವಂತ ನಿರೀಕ್ಷೆ. ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಅದಕ್ಕೋಸ್ಕರ ಅಲ್ಲಿ ಹೋಗ್ತೇನೆ ನಾವು ಮಾಡ್ತೀವಿ ಬಿಡಿ ಇನ್ನು ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಈಗಾಗಲೇ ಸಿ.ವಿ. ನಾಗೇಶ್ ಅವರ ವಾದ ಏನಾಗಿದೆ ಅನ್ನುವಂಥದ್ದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾನ್ ಸ್ಟಾಪ್ ಲೈವ್ ಮುಖಾಂತರ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಒಂದ್ ಕಡೆಯಲ್ಲಿ ದರ್ಶನ್ ಅವರಿಗೂ ಕೂಡ ಒಂದಿಷ್ಟು ಈ ಜಾಮೀನು ಸಿಗಬಹುದು ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಸಿ.ವಿ. ನಾಗೇಶ್ ಅವರು ಅಷ್ಟೇ ಕೋರ್ಟಲ್ಲಿ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು, ಇನ್ವೆಸ್ಟಿಗೇಷನ್ ಆಫೀಸ್ನವರು ಏನ್ ತಪ್ಪು ಮಾಡಿದ್ರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಈ ಕೇಸಲ್ಲಿ ಹೇಳ್ತಂದ್ರು, ದರ್ಶನ್ ಇದ್ರಲ್ಲಿ ಇಲ್ಲ, ಎಲ್ಲ ಸುಳ್ಳು, ಇವರ ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬಾ ಇದೆ ದರ್ಶನ್ಗೆ, ಅವ್ರ ಜೊತೆ ಮಾತಾಡಿರ್ತಾರೆ ಫೋನಲ್ಲಿ, 400 ಕಾಲ್ ಡೀಟೇಲ್ ಕೊಟ್ಟರೆ ಇದೇನು ಸಾಕ್ಷಿ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಜೂನ್ 16 ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖ, ಮಿಡ್ ನೈಟ್ ಸಾಕ್ಷಿ ಹೇಳಿಕೆ ದಾಖಲಿಸುವ ಅಭ್ಯಾಸ ಇರಬಹುದು ಇವರಿಗೆ. ಅದನ್ನಾದ್ರೂ ಜೂನ್ 16 ತಿಳಿಸ್ಬೇಕಿತ್ತು, ತಿಳಿಸಿಲ್ಲ. ಆದ್ರೆ ಜೂನ್ 16 ರಿಮಾಂಡ್ ಅರ್ಜಿಯಲ್ಲಿಯೂ ಕೂಡ ಈ ಸಾಕ್ಷಿಗಳ ಬಗ್ಗೆ ಎಲ್ಲೂ ಕೂಡ ಹೇಳಲಿಲ್ಲ. ಮಿಡ್ ನೈಟ್ ಸಾಕ್ಷಿ ಹೇಳಿಕೆ ದಾಖಲಿಸುವ ಅಭ್ಯಾಸ ಇರಬಹುದು ಪೊಲೀಸ್ನವರಿಗೆ, ಅದನ್ನಾದ್ರೂ ಜೂನ್ 16 ತಿಳಿಸ್ಬೇಕಿತ್ತಲ್ಲ. ಆದ್ರೆ ಅದನ್ನು ಕೂಡ ತಿಳಿಸಿಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದ್ ಕಡೆ ಈಗ ದರ್ಶನ್ ಅವರಿಗೆ ಒಂದು ನಿರೀಕ್ಷೆ ಇರುವಂತದ್ದು ಜಾಮೀನು ಸಿಗುತ್ತೆ ಅಂತ, ಕೋರ್ಟ್ ಒಳಗಡೆ ನೋಡಿದ್ರೆ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ರಂಜಿತ್? ಖಂಡಿತವಾಗ್ಲೂ ಕೂಡ ನಿಕೇಶ್ ಕೊಠಾರಿ, ನೋಡಿ ಸಿ.ವಿ. ನಾಗೇಶ್ ಅವರ ಪ್ರತಿಯೊಂದು ವಾದದಲ್ಲೂ ಕೂಡ ಕೆಲವು ಅಂಶಗಳನ್ನ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, CCTV ಫುಟೇಜ್ ಆಗಿರ್ಬೋದು ಅಥವಾ 164 ಸ್ಟೇಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಗಮನಿಸಿದಾಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಕ್ಕೂ ಮತ್ತೆ ಇಲ್ಲಿ 164 ಸ್ಟೇಟ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದರಲ್ಲಿ ಎಲ್ಲವೂ ಕೂಡ ಅನುಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಈ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿರುವಂತ ಒಂದೊಂದು ಸೂಕ್ಷ್ಮತೆಗಳನ್ನ ಗಮನಿಸ್ತಾ ಇದ್ರೆ, ಇವರು ಮೊದಲೇ ಪ್ಲಾಂಟ್ ಮಾಡಿ ಸಾಕ್ಷಿಗಳನ್ನ ಇವರು ಆನಂತರ ತನಿಖೆ ಮಾಡಿದ್ರು, ಪ್ಲಾಂಟ್ ಮಾಡಿದ್ರು, ಆನಂತರ ತನಿಖೆ ಮಾಡಿದ್ವಿ ಅನ್ನೋದಕ್ಕಿಂತಲೂ ಕೆಲ ಸಾಕ್ಷಿಗಳನ್ನ ಇವರೇ ಫಿಕ್ಸ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಭಾರಿ ಕುತೂಹಲ ಇದೆ. ದರ್ಶನ್ಗೆ ಒಂದು ವೇಳೆ ಬೇಲ್ ಸಿಗುವಂತ ಅವಕಾಶಗಳಿತ್ತು ಅನ್ನೋದಾದ್ರೆ, ಒಂದು ಆರೋಗ್ಯದ ಕಾರಣದಿಂದ, ಮತ್ತೊಂದು ಈಗ ಈ ಚಾರ್ಜ್ ಶೀಟ್ ನಲ್ಲಿ ಆಗಿರುವಂತ ಕೆಲವೊಂದಿಷ್ಟು ಲೋಪದೋಷಗಳಿದಾವಲ್ಲ, ಇದನ್ನ ಆಧರಿಸಿ ನ್ಯಾಯಾಧೀಶರು ಏನಾದ್ರೂ ಇವತ್ತು ಬೇಲ್ ಕೊಡುವಂತ ಸಾಧ್ಯತೆಗಳಿದೆಯಾ ಅನ್ನೋದು ಈಗ ಭಾರಿ ಕುತೂಹಲವನ್ನ ಕೆಳಿಸ್ತಾ ಇದೆ. ಹಾಗೆ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪಾರ್ಟಿ ಮಾಡಿದಂತ ಸಮಯದಲ್ಲಿ ಅಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವರೇನು ಉಲ್ಲೇಖ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ. ಆದ್ರೆ ಆ ಸ್ಟೋನಿ ಬ್ರೂಕ್ ನ ಪಬ್ ನಲ್ಲಿ ಪಾರ್ಟಿ ಮಾಡಿದಾಗ ಚಿಕ್ಕಣ್ಣ ಕೂಡ ಅಲ್ಲೇ ಇದ್ರು. ಚಿಕ್ಕಣ್ಣ ಅವರ 164 ಸ್ಟೇಟ್ಮೆಂಟ್ ನಲ್ಲಿ ಆ ರೀತಿಯ ಯಾವುದೇ ಒಂದು ಉಲ್ಲೇಖ ಇಲ್ಲದೆ ಇರೋದ್ರಿಂದಾಗಿ, ಮತ್ತೆ ದರ್ಶನ್ ಮುಖಭಾವದ ಬಗ್ಗೆಯೂ ಕೂಡ ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಚಿಕ್ಕಣ್ಣ ಆ 164 ಸ್ಟೇಟ್ಮೆಂಟ್ ನಲ್ಲಿ ಇದ್ಯಾವುದನ್ನು ಕೂಡ ಉಲ್ಲೇಖ ಮಾಡದೇ ಇದ್ರಿಂದಾಗಿ ಬಹುಶಃ ಇದೆಲ್ಲದಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಚಾರ್ಜ್ ಶೀಟ್ ನಲ್ಲಿರುವಂತ ಅಂಶಗಳು ಮತ್ತೆ ಪೊಲೀಸರು 164 ಕೊಟ್ಟಂತ ಹೇಳಿಕೆ, ಅದ್ರ ಜೊತೆಗೆ ಆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂತ ಹೇಳಿಕೆ, ಇವೆಲ್ಲವೂ ಕೂಡ ಎಲ್ಲೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಕಾರಣದಿಂದ ಇದು ಎಲ್ಲೋ ದಾರಿ ತಪ್ಪಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ತನಿಖೆ ಅನ್ನೋದೆಲ್ಲವನ್ನು ಕೂಡ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆ ಮೂಲಕ ನ್ಯಾಯಾಧೀಶರನ್ನ ಕನ್ಫ್ಯೂಸ್ ಮಾಡೋ ಮೂಲಕ ಇಲ್ಲಿ ಸಾಕ್ಷಿಗಳಲ್ಲಿ ಹುರುಳಿಲ್ಲ ಅನ್ನೋದನ್ನ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ದರ್ಶನ್ ವಿಚಾರವಾಗಿ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಸದ್ಯ ಸಿ.ವಿ. ನಾಗೇಶ್ ಅವರ ವಾದ ಪ್ರಬಲವಾಗಿರೋದ್ರಿಂದ ಮತ್ತೆ ರಂಜಿತ್ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಜೂನ್ 22 ರಿಮಾಂಡ್ ಅರ್ಜಿ ಓದ್ತಾ ಇದ್ದಾರೆ ಈಗ ಸಿ.ವಿ. ನಾಗೇಶ್ ಅವರು. ಜೂನ್ 11 22 ತನಕ ಯಾವುದೇ ಸಾಕ್ಷಿಗಳ ಹೇಳಿಕೆಯಲ್ಲಿ ಉಲ್ಲೇಖ ಇಲ್ಲ. ಆದ್ರೆ ಜೂನ್ 22 ರಿಮಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ. ಜೂನ್ 22 ರಿಮಾಂಡ್ ಅರ್ಜಿ ಈಗಾಗಲೇ ಸಿ.ವಿ. ನಾಗೇಶ್ ಓದ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು 11 22 ತನಕ ಯಾವುದೇ ಸಾಕ್ಷಿ ಹೇಳಿಕೆ ಉಲ್ಲೇಖ ಆಗಿಲ್ಲ. ಯಾಕೆ ಹಾಗಾದ್ರೆ ರಿಮಾಂಡ್ ಅರ್ಜಿಯಲ್ಲಿ ಏನಾದ್ರೂ ಮ್ಯಾಜಿಕ್ ಆಯ್ತಾ ಹಾಗಾದ್ರೆ ಅಂತ ಮತ್ತೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಅವರ ವಿರುದ್ಧವೇ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಕ್ಷಿಗಳನ್ನ ಈಗ ವಿಚಾರಣೆ ನಡೆಸಿದ್ವಿ ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು, ಸಾಕಷ್ಟು ಸಾಕ್ಷಿಗಳನ್ನ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಜೂನ್ 11 22 ತನಕ ಯಾವುದೇ ಸಾಕ್ಷಿ ಹೇಳಿಕೆ ಯಾಕೆ ಪಡೆದುಕೊಂಡಿಲ್ಲ, ಅಯ್ಯೋ ಯಾಕೆ ಪಡೆದಿಲ್ಲ ಅಂತ ಹೇಳ್ಕೊಂಡು ಅಲ್ಲೇನಾದ್ರೂ ಮ್ಯಾಜಿಕ್ ಆಯ್ತಾ?
ಮಿಡ್ಲಲ್ಲಿ ಅಂತ ಆ ಕ್ವಶನ್ ಕೂಡ ಈಗ ರೈಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿ ಕೊಡ್ತಾ ಇದೆ ಅಂತ ಈಗ ಪ್ರಬಲವಾದಂಥ ವಾದವನ್ನ ಮುಂದಿಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಸಿ ವಿ ನಾಗೇಶ್ ಅವರ ವಾದವನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ಅವರಿಗೆ ಇರುವಂಥದ್ದು. ಆದ್ರೆ ಒಳಗಡೆ ಸಾಕಷ್ಟು ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇರುವಂತ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಜಾಮೀನು ಸಿಗಬಹುದು ಎನ್ನುವಂಥ ನಿರೀಕ್ಷೆ ಕೂಡ ಈಗ ಚಿಗುರೊಡಿತಾ ಇದೆ. ಸದ್ಯಕ್ಕೀಗ ಒಂದೊಂದೇ ಲೂಪ್ ಹೋಲ್ಗಳನ್ನ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೂಪ್ ಹೋಲ್ಗಳನ್ನ ಎತ್ತಿ ಈಗ ತೋರಿಸ್ತಾ ಇದ್ದಾರೆ. ಈ ತರ ಆಯ್ತು, ಯಾವ ಕಾರಣಕ್ಕೆ, ಸಾಕ್ಷಿಗಳಿಗೆ ಏನು ಹೇಳಿದ್ರು, ಈಗ ಅವರ ಸಂಪರ್ಕದಲ್ಲಿರುವಂತಹ ಸ್ನೇಹಿತರು ಸಾಕಷ್ಟು ಕಾಲ್ಗಳನ್ನು ಮಾಡ್ತಾರೆ. ಅದನ್ನ ಈಗ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾಕೆ ತಗೊಂಡು ಬಂದು ಹಾಕ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಮ್ಮನೆ ತಮ್ಮ ಕಕ್ಷಿದಾರನ ಇದರಲ್ಲಿ ಇನ್ವಾಲ್ವ್ ಮಾಡುವಂಥದ್ದು ಸರಿಯಲ್ಲ. ಸುಳ್ಳು ದಾಖಲೆಗಳನ್ನ ಹಾಕಿದ್ರಿ, ಯಾವ್ಯಾವ್ದು ಸ್ಟೇಟ್ಮೆಂಟ್ಗಳನ್ನ ಪಡೆದುಕೊಂಡಿದ್ರಿ ನೀವು, 164 ಹೇಳಿಕೆಗಳನ್ನ ಈಗಾಗಲೇ ದಾಖಲಿಕೊಂಡಿದ್ರು, ಅವೆಲ್ಲವನ್ನು ಕೂಡ ಈಗ ಉಲ್ಲೇಖ ಮಾಡ್ತಾ ಇದ್ರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಸಾಕಷ್ಟು ವಾದವನ್ನ ಮಂಡಿಸ್ತಾ ಇದ್ರೆ ಸಿ ವಿ ನಾಗೇಶ್, ವಾಟ್ ನೆಕ್ಸ್ಟ್ ಅಂತ ಈಗ ಫೋನ್ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಫೋನ್ ಸಂಪರ್ಕ ಮಾಡ್ತೀನಿ. ಅದಕ್ಕೂ ಮುಂಚೆ ಸಾಕಷ್ಟು ವಾದಗಳನ್ನ ನಾವು ಈಗಾಗಲೇ ಗಮನಿಸಿದ್ವಿ. ಒಂದ್ ಕಡೆ 161 ಹೇಳಿಕೆ ಇರ್ಬೋದು, 164 ಹೇಳಿಕೆ, ಅವೆಲ್ಲವನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಪಡೆದುಕೊಂಡಿದ್ದಾರೆ. 17 ಜನ ಏನು ಇದರಲ್ಲಿ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲ, ಆರೋಪ ಇದೆ ಅಲ್ವಾ ಎಲ್ಲರ ಮೇಲೆ, ಆ 17 ಜನರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ ಐಒ ಆಫೀಸರ್. ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರು ಈ ಪ್ರಕರಣದಲ್ಲಿ ಅವರ ಕೃತ್ಯ ಏನು ಅದೆಲ್ಲವೂ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ A2 ಆರೋಪಿ ದರ್ಶನ್ ಈ ಕೃತ್ಯದಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರ ವಾದವಾಗಿರುವಂಥದ್ದು. ದರ್ಶನ್ ಈ ಕೇಸಲ್ಲಿ ಇಲ್ಲ, ಸಿಸಿ ಕ್ಯಾಮರಾದಲ್ಲಿ ದರ್ಶನ್ ಯಾವುದೇ ರೀತಿಯಾದಂಥ ಒಂದು ವಿಡಿಯೋಗಳು ಸಿಕ್ಕಿಲ್ಲ, ಹೇಗೆ ಈ ಕೇಸಲ್ಲಿ ಇನ್ವಾಲ್ವ್ ಮಾಡ್ತೀರಾ ಅಂತ ಹೇಳ್ಕೊಂಡು ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ಈಗ ಒಂದು ಲೆಕ್ಕದಲ್ಲಿ ಜಾಮೀನು ಸಿಗಬಹುದಾ ಎನ್ನುವಂಥ ನಿರೀಕ್ಷೆ ಕೂಡ ಕಾಡ್ತಾ ಇರುವಂಥದ್ದು ದರ್ಶನ್ಗೆ. ಇದ್ರ ನಡುವೆ ಯಾವ ರೀತಿಯಾಗಿ ವಾದ ನಡೀತಾ ಇದೆ ಈಗ ಕೋರ್ಟ್ನಲ್ಲಿ? ಖಂಡಿತವಾಗ್ಲೂ ಕೂಡ ನಿಕೇಶ್ ಕೊಟ್ಟಾರೆ. ನೋಡಿ, ದರ್ಶನ್ಗೆ ಜಾಮೀನ್ ಸಿಗುವಂತ ಅವಕಾಶಗಳೇನು ಇತ್ತು ಅನ್ನೋದಾದ್ರೆ ಇವತ್ತು ಸಿ ವಿ ನಾಗೇಶ್ ಅವರು ರೈಸ್ ಮಾಡಿದಂತ ಕೆಲವು ಅಂಶಗಳೇನಿದಾವಲ್ಲ ಅವು ಬಹಳ ಪ್ರಮುಖವಾಗುತ್ತೆ. ಅದರಲ್ಲೂ ಕೂಡ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಏನೇನಾಯ್ತು ಅನ್ನೋದ್ರ ಈ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, 164 ಸ್ಟೇಟ್ಮೆಂಟ್, ಅದನ್ನ ಇವತ್ತು ಉಲ್ಲೇಖ ಮಾಡ್ತಾರೆ. ಅದಾದ ನಂತರ ದರ್ಶನ್ ಅನ್ನ ಇವರು ಸುಮ್ಮನೆ ಫಿಟ್ ಮಾಡೋದಕ್ಕೆ ನೋಡಿ ಅಲ್ಲಿ 2 ಜೀಪ್ ಹೋಯ್ತು ಅಂತ ಹೇಳ್ತಾರೆ. ಆ ಜೀಪ್ ನಲ್ಲಿ ಯಾರಿದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಆ ಸೆಕ್ಯೂರಿಟಿ ಏನು ಕೂಡ ಹೇಳಲ್ಲ. 2 ಜೀಪ್ ಹೋಗಿದ್ದನ್ನ ನಾನು ನೋಡಿದ್ದೀನಿ ಅನ್ನೋದನ್ನ 164 ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಈ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಏನ್ ಹೇಳ್ತಾರೆ, ಆ ಕೆಂಪು ಬಣ್ಣದ ಜೀಪ್ ನಲ್ಲಿ ದರ್ಶನ್ ಇದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಯಾವ ಆಧಾರದ ಮೇಲೆ ಇವರು ಆ ಜೀಪ್ ನಲ್ಲಿ ದರ್ಶನ್ ಇದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಅನ್ನೋದನ್ನ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡ್ತಾರೆ. ಇದನ್ನ ಆಧರಿಸಿದಾಗ ನ್ಯಾಯಾಧೀಶರಿಗೂ ಕೂಡ ಒಂದಂತೂ ಕ್ಲಿಯರ್ ಆಗಿರುತ್ತೆ. ಚಾರ್ಜ್ ಶೀಟ್ ನಲ್ಲಿರುವಂತ ಅಂಶಕ್ಕೂ ಮತ್ತು 164 ಸ್ಟೇಟ್ಮೆಂಟ್ ಅಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಚಿಕ್ಕಣ್ಣ ಕೊಟ್ಟಂತ ಕೆಲವು ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದನ್ನ ಗಮನಿಸಿದಾಗ ಜಗಜಾಂತರ ವ್ಯತ್ಯಾಸ ಇದೆ. ಈ ಕಾರಣದಿಂದ ಚಾರ್ಜ್ ಶೀಟ್ ನಲ್ಲಿರುವಂತ ಕೆಲವು ಎವಿಡೆನ್ಸ್ಗಳು ಅದು ಲೋಪದೋಷದಿಂದ ಕೂಡಿರಬಹುದು ಅನ್ನೋದು ನ್ಯಾಯಾಧೀಶರ ಒಂದು ವಿಚಾರ ಆಗಿರಬಹುದು. ರಂಜಿತ್, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ಜೂನ್ 22ರಂದು ರಿಮಾಂಡ್ ಅರ್ಜಿಯಲ್ಲಿ ಈಗಾಗಲೇ ತಿಳಿಸಿದ್ದಾರೆ, ಸಾಕ್ಷಿಗಳ ಹೇಳಿಕೆ ಯಾಕೆ ದಾಖಲು ಮಾಡಿಕೊಳ್ಳಿಲ್ಲ, ಅದಕ್ಕೆ ನೀವು ಸ್ಪಷ್ಟನೆಯನ್ನ ಕೊಟ್ಟಿದ್ದೀರಾ. ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಬೋದಂತ ಹೆಸರು ಹೇಳಿಲ್ಲ ಯಾಕೆ? ಆದ್ರೆ ಇದು ಕಾನೂನಿನ ಸ್ಪಷ್ಟವಾದ ಉಲ್ಲಂಘನೆ. ನಿಮ್ದು ಒಂದೊಂದು ಪಾಯಿಂಟ್ ಅನ್ನ ಕೆದಕಿ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೂನ್ 22ರಂದು ರಿಮಾಂಡ್ ಅರ್ಜಿಯಲ್ಲಿ ಈಗಾಗಲೇ ತಿಳಿಸಿದ್ದಾರೆ, ಸಾಕ್ಷಿಗಳ ಹೇಳಿಕೆಯನ್ನ ಯಾಕೆ ನೀವು ದಾಖಲಿಸಿಲ್ಲ, ಅದಕ್ಕೇನಾದ್ರೂ ಸ್ಪಷ್ಟನೆ ಕೊಡ್ತೀರಾ, ಸ್ಪಷ್ಟನೆ ನೀಡಿದ್ದಾರಾ, ಅವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳಿಗೆ ಇನ್ ಕೇಸ್ ಏನಾದ್ರೂ ಬೆದರಿಕೆ ಹಾಕಬಹುದಾ, ಬೆದರಿಕೆ ಹಾಕುವಂತ ಏನಾದ್ರೂ ಇದೆಯಾ? ಹಾಗಾದ್ರೆ ಯಾಕೆ ಈ ವಿಚಾರವನ್ನ ನೀವೇನಾದ್ರೂ ಸ್ಪಷ್ಟನೆ ಕೊಟ್ಟಿಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ, ಅವೆಲ್ಲವನ್ನು ಕೂಡ ಈಗ ಕೆದಕಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ದರ್ಶನ್ ವಿಚಾರದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಒಂದ್ ಕಡೆ ದರ್ಶನ್ ಪ್ರಬಲವಾಗಿರುವಂತಹ ವ್ಯಕ್ತಿ, ಒಂದ್ ಕಡೆ ಹಣ ಇರ್ಬೋದು, ರಾಜಕೀಯ ಇರ್ಬೋದು, ಪ್ರೇರಿತ ಎಲ್ಲವೂ ಕೂಡ ಇರುವಂತದ್ದು. ಹೊರಗಡೆ ಬಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಎನ್ನುವಂಥದ್ದು ಕೂಡ ಇರ್ಬೋದು. ಪೊಲೀಸರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನನ್ನ ಕೊಡಬೇಡಿ ಅಂತ ಹೇಳ್ತಿದ್ರು. ಆದ್ರೆ ಇವರು ಹೇಳ್ತಾ ಇರುವಂತದ್ದು, ಸಿ ವಿ ನಾಗೇಶ್ ಅವರು, ಯಾಕೆ ದರ್ಶನ್ಗೆ ಜಾಮೀನು ಕೊಡಬಾರ್ದು, ಏನು ಹೊರಗಡೆ ಏನಾದ್ರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಏನಾದ್ರು ಉಲ್ಲೇಖ ಮಾಡಿದ್ರ ಚಾರ್ಜ್ ಶೀಟ್ ನಲ್ಲಿ? ಜೂನ್ 22ರಂದು ರಿಮಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ.
11ರಿಂದ 22 ತನಕ ಯಾಕೆ ಸಾಕ್ಷಿಗಳ ಹೇಳಿಕೆಯನ್ನು ನೀವು ದಾಖಲು ಮಾಡಿಕೊಳ್ಳಿಲ್ಲ? ಇವೆಲ್ಲವನ್ನ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಜೂನ್ 11ರಿಂದ 22 ತನಕ ಹಲವು ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಆಗಿದೆ. ಈ ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಬಗ್ಗೆ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳು ಕೊಲೆಯಾಗಿದ್ದನ್ನ ನೋಡಿಲ್ಲ, ಕೊಲೆಯಾದ ಸಾಕ್ಷಿ ಬಗ್ಗೆ ಅವರು ಹೇಳಿಲ್ಲ. ಇದ್ರ ಬಗ್ಗೆ ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಸಿ ವಿ ನಾಗೇಶ್. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ಸಾಕಷ್ಟು ಲೂಪ್ ಹೋಲ್ಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ, ಒಂದಿಷ್ಟು ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಸದ್ಯ ಏನ್ ಆಗ್ತಾ ಇದೆ ಈ ಕೇಸಲ್ಲಿ ಬೆಳವಣಿಗೆ? ಕೂಡ ನಿಕೇಶ್ ಕೊಠಾರಿ ನೋಡಿ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ಗೆ ಜಾಮೀನು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಗಮನಿಸಿರೋ ಹಾಗೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು 40 ಲಕ್ಷ ಪ್ರದೋಷ್ ಮನೆಯಲ್ಲಿ ಸಿಕ್ತು ಅನ್ನೋ ಆರೋಪವನ್ನು ಏನ್ ಮಾಡಿದ್ದಾರೆ. ಆದ್ರೆ ಮೋಹನ್ ರಾಜನ್ ಅವರಿಗೆ ಕೊಡೋದಕ್ಕೆ ತಂದಂತ ದುಡ್ಡದು 40 ಲಕ್ಷ ಸಾಲ ಪಡ್ಕೊಂಡಿದ್ರು. ಆ ಹಣ ಅಲ್ಲಿ ಸಿಕ್ಕಿತ್ತು, ಮೇನಲ್ಲೇ ಅದು ಪ್ರದೋಷ್ ಮನೆಯಲ್ಲಿತ್ತು. ಇದನ್ನ ಇವರು ಈ ಸಾಕ್ಷಿಗಳ ಒಂದು ಮರುಸೃಷ್ಟಿಗೆ ಇವರು ಕೊಟ್ಟಿದ್ರು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮೋಹನ್ ರಾಜ್ ಅವರು ದರ್ಶನ್ಗೆ ಸಾಲ ಕೊಟ್ಟಿದ್ದರ ಬಗ್ಗೆ, ದರ್ಶನ್ ಅವರಿಗೆ ವಾಪಸ್ಸು ಕೊಡ್ಲಿಕ್ಕಿರೋದ್ರ ಬಗ್ಗೆಯೂ ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಉಲ್ಲೇಖಗಳಿದ್ದಾವೆ. ಅದರ ಹೊರತಾಗಿಯೂ ಕೂಡ ಇಂಥದ್ದೆಲ್ಲವನ್ನ ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಸಾಕ್ಷಿ ನಾಶದ ಬಗ್ಗೆ ಇವರು ಎಲ್ಲೂ ಕೂಡ ಮೆನ್ಷನ್ ಮಾಡದೇ ಇರೋದ್ರಿಂದಾಗಿ ಸದ್ಯಕ್ಕೆ ಈಗ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಿ ವಿ ನಾಗೇಶ್ ಅವರಿಗೆ ಪ್ರಬಲವಾಗಿ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಅಥವಾ ಬೇಲನ್ನ ಕೊಡಿಸೋದಕ್ಕೆ ಪ್ರಬಲವಾದಂತ ವಾದವಾಗಿ ಈಗ ಮಂಡಿಸ್ತಾ ಇದ್ದಾರೆ. ಆ ಮೂಲಕ ನ್ಯಾಯಾಧೀಶರು ಕೂಡ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನ್ಯಾಯಾಧೀಶರು ಈ ದರ್ಶನ್ ವಿಚಾರದಲ್ಲಿ ಗಮನಿಸ್ತಾ ಇದ್ದಂಗೆ, ದರ್ಶನ್ ಒಬ್ರು ಪ್ರಭಾವಿ ಮತ್ತೊಂದು ಏನೇ ಆದ್ರೂ ಕೂಡ ಈ ಪ್ರಕರಣದಲ್ಲಿ ಈ ಪೊಲೀಸರು ಸಲ್ಲಿಸಿರುವಂತ ಚಾರ್ಜ್ ಶೀಟ್ ಏನಿದೆ ಅದ್ರ ಜೊತೆಗೆ ಈಗ 164 ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದಂಗೆ, ಕೆಲವೊಂದಿಷ್ಟು ಪೂರಕವಾದಂತ ಸಾಕ್ಷಿಗಳನ್ನ ಗಮನಿಸ್ತಾ ಇದ್ದಂಗೆ, ಅಜಗಜಾಂತರ ವ್ಯತ್ಯಾಸವನ್ನ ನೋಡ್ತಿದ್ದಂಗೆ ಒಂದು ರೀತಿಯಲ್ಲಿ ನ್ಯಾಯಾಧೀಶರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಆ ಮೂಲಕ ಚಾರ್ಜ್ ಶೀಟ್ ನಲ್ಲಿ ಇರೋದೇ ಸುಪ್ರೀಂ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಈಗ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಜಡ್ಜ್ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬಹುಶಃ ಸಿ ವಿ ನಾಗೇಶ್ ಅವರು ಹೇಳಿರುವಂತ ಈ ಎಲ್ಲ ಅಂಶಗಳನ್ನ ನ್ಯಾಯಾಧೀಶರು ಗಂಭೀರವಾಗಿ ಪರಿಗಣಿಸಿ ಒಂದು ವೇಳೆ ಏನಾದ್ರೂ ಪಾಸಿಬಿಲಿಟೀಸ್, ಅವಕಾಶಗಳು ದರ್ಶನ್ಗೆ ಏನಾದ್ರೂ ಬೇಲ್ ಕೊಡೋದಕ್ಕೆ ಇತ್ತು ಅನ್ನೋದಾದ್ರೆ, ಅದ್ರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ಗೆ ಆರೋಗ್ಯದ ಕಾರಣ, ಬೆನ್ನು ನೋವಿನ ಕಾರಣ ಸುಮಾರು 10 ದಿನಗಳ ಟ್ಯಾಬ್ಲೆಟ್ ಅನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಒಂದು ಸ್ಕ್ಯಾನಿಂಗ್ ಆಗ್ಬೇಕಾಗಿದೆ, ಬೆಂಗಳೂರಿಗೆ ಅವ್ರನ್ನ ಚಿಕಿತ್ಸೆಗೆ ಕರ್ಕೊಂಡು ಬರ್ಬೇಕಾಗಿದೆ. ಈ ಕಾರಣದಿಂದ ಇದೆಲ್ಲವನ್ನ ಪರಿಗಣಿಸದೇ ಆದ್ರೆ ದರ್ಶನ್ಗೆ ಬಹುತೇಕ ಇವತ್ತು ಜಾಮೀನಾಗುವಂತ ಸಾಧ್ಯತೆ ಇದೆ. ಇದೆಲ್ಲದರ ಹೊರತಾಗಿ SPP ಪ್ರಸನ್ನ ಕುಮಾರ್ ಅವರು ಈಗ ರಂಜಿತ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈ ಕಡೆ ಕೋರ್ಟ್ ಅಲ್ಲಿ ವಾದ ನಡೆಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ದರ್ಶನ್ಗೆ ಯಾವ ವಿಚಾರಕ್ಕೆ ಬೇಲನ್ನ ಕೊಡಬೇಕಾಗತ್ತೆ, ದರ್ಶನ್ ಈ ಕೇಸ್ ನಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದಾರೆ, ಹಾಗೆ IO ಆಫೀಸರ್ಗಳು ಎಷ್ಟು ಸುಳ್ಳು ಪ್ರಕರಣಗಳನ್ನ ದರ್ಶನ್ ವಿರುದ್ಧ ದಾಖಲು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. UAPA ಕೋಕಾ ಬಿಟ್ರೆ ಬೇರೆ ಕೇಸ್ನಲ್ಲಿ ಹೆಸರು ಗೌಪ್ಯವಾಗಿ ಇಡುವಂತಿಲ್ಲ, ಬೇರೆ ಕೇಸಲ್ಲಿ ಸಾಕ್ಷಿಗಳ ಹೆಸರನ್ನ ಗೌಪ್ಯವಾಗಿ ಇಡುವಂತಿಲ್ಲ. ಇದು ಸ್ಪಷ್ಟ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. UAPA ಕೋಕಾ ಬಿಟ್ರೆ ಬೇರಾವ ಕೇಸ್ನಲ್ಲೂ ಕೂಡ ಹೆಸರುಗಳನ್ನ ಗೌಪ್ಯವಾಗಿ ಇಡುವಂಗಿಲ್ಲ, ಬೇರೆ ಕೇಸಲ್ಲಿ ಸಾಕ್ಷಿಗಳ ಹೆಸರನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ. ಇದು ಸ್ಪಷ್ಟ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತ ದರ್ಶನ್ ಪರ ವಕೀಲರಾದಂತ ಸಿ ವಿ ನಾಗೇಶ್ ಅವರು ಇವೆಲ್ಲ ಅಂಶಗಳನ್ನ ಕೋರ್ಟ್ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂಶಗಳನ್ನು ಕೂಡ ಇಲ್ಲಿ ಕೋರ್ಟಲ್ಲಿ ಉಲ್ಲೇಖ ಮಾಡ್ತಾ ಇರುವಂತದ್ದು ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಹಾಗಾಗಿ ಐ ವಿಟ್ನೆಸ್ಗಳು ಮ್ಯಾನ್ಯುವಲ್ ಆಗೋದಿಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಇದು. ಐ ವಿಟ್ನೆಸ್ ಏನಿದ್ದಾರೆ ಅವರು ಮ್ಯಾನ್ಯುವಲ್ ಆಗಲ್ಲ, ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಲು ಪೊಲೀಸರು ಹೀಗೆ ಮಾಡಿದ್ದಾರೆ ಅಂತ ಇವೆಲ್ಲ ಲೂಪ್ ಹೋಲ್ಗಳನ್ನ ಈಗಾಗಲೇ ದರ್ಶನ್ ಪರ ವಕೀಲರಾದಂತ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ ಏನ್ ಆಗ್ತಾ ಇದೆ ಈ ಪ್ರಕರಣದಂತ. ಈಗಾಗಲೇ ನೋಡ್ಬೇಕಂದ್ರೆ ಈ ಕೋಕಾ ಕೇಸ್ ಅಂತ ಹೇಳಿದ್ರೆ ಸಂಘಟಿತವಾಗಿ ಒಂದು ಕೃತ್ಯವನ್ನ ಎದುರಿಸುವಂತದ್ದು. ಆ ಸಂದರ್ಭದಲ್ಲಿ ಅವರನ್ನ ಅಲ್ಲಿ ಇರುವಂತ ಸಾಕ್ಷಿಗಳನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ. ಪ್ರತಿ ಟೈಮಲ್ಲೂ ಕೂಡ ಒಂದು ಸಂಘಟನೆ ಮಾಡ್ಕೊಳ್ಳೋದು, ಯಾರನ್ನೋ ಹೊಡೆದಾಕೋದು, ಮತ್ತೊಂದು ಬೆಂಕಿ ಹಾಕೋದು, ಇದೆಲ್ಲವೂ ಕೂಡ ಇಲ್ಲಿ ಸಾಕ್ಷಿಗಳ ಹೆಸರನ್ನ ಅಲ್ಲಿ ಗೌಪ್ಯವಾಗಿ ಇಡಲಾಗುತ್ತೆ. ಆದ್ರೆ ಈ ಕೇಸಲ್ಲಿ ಯಾಕೆ ಇಟ್ರು? ಇದು ಪೊಲೀಸ್ನವರು ಮಾಡಿರುವಂತ ತಪ್ಪು. ಈ UAPA ಹಾಗೆ ಕೋಕಾ ಬಿಟ್ರೆ ಬೇರೆ ಕೇಸ್ನಲ್ಲಿ ಹೆಸರನ್ನ ಗೌಪ್ಯವಾಗಿ ಇಡುವಂತಿಲ್ಲ. ಆದ್ರೆ ಪೊಲೀಸರು ಇಲ್ಲಿ ಸಾಕ್ಷಿಗಳ ಐ ವಿಟ್ನೆಸ್ಗಳ ಹೆಸರನ್ನ ಯಾಕೆ ಗೌಪ್ಯವಾಗಿಟ್ರು ಹೇಳ್ಬೋದಿತ್ತಲ್ಲ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತ ಅಂಶಗಳನ್ನೇ ಈಗ ಸಿ ವಿ ನಾಗೇಶ್ ಅವರು
ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇರೆ ಕೇಸ್ಗಳ ಸಾಕ್ಷಿಗಳ ಹೆಸರನ್ನ ಗೌಪ್ಯವಾಗಿ ಇಡುವಂತಿಲ್ಲ. ಆದ್ರೆ ಈ ಕೇಸಲ್ಲಿ ಇಟ್ಟಿದ್ ಯಾಕೆ? ಇದೇನು ಕೋಕಾ ಕೇಸಾ ಅಥವಾ UAPA ಕೇಸಾ? ಆ ಕೇಸ್ ಆದ್ರೂ ಓಕೆ, ಸಾಕ್ಷಿಗಳ ಹೆಸರನ್ನು ಗೌಪ್ಯವಾಗಿ ಇಡಬಹುದು. ಐ ವಿಟ್ನೆಸ್ ಯಾರು ನೇರವಾಗಿ ನೋಡಿರ್ತಾರೆ ಆ ಸಾಕ್ಷಿಗಳ ಹೆಸರನ್ನು ಕೂಡ ಗೌಪ್ಯವಾಗಿ ಇಡಬಹುದು. ಈ ಕೇಸಲ್ಲಿ ಯಾಕೆ ನೀವು ಇಟ್ಟಿದ್ರಿ? ಇದು ನಿಮ್ದು ನೇರವಾಗಿ ಕಾನೂನಿನ ಉಲ್ಲಂಘನೆ, ಇದು ಪೊಲೀಸ್ನವರದ್ದು. ಈ ವಿಚಾರವನ್ನು ಕೂಡ ಈಗ CV ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವಾದಗಳನ್ನ ಈಗ ಗಮನಿಸ್ತಾ ಇದ್ವಿ ನಾವು. ಇದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ತಪ್ಪನ್ನೇ ಉಲ್ಲೇಖನೆ ಮಾಡಿದ್ದಾರೆ ಅಂತ CV ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು. ಜಾಮೀನು ಕೊಡಬೇಕಾಗತ್ತೆ ನಮ್ಮ ಕಕ್ಷಿದಾರರಿಗೆ ಅಂತ CV ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ರೆ, ಬಹಳ ಪ್ರಮುಖವಾಗಿ ಜೂನ್ 22ರಂದು ರಿಮ್ಯಾಂಡ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ ಸಾಕ್ಷಿಗಳ ಹೇಳಿಕೆ ಯಾಕೆ ದಾಖಲು ಮಾಡಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಬೋದು ಅಂತ ಹೆಸರು ಹೇಳಿಲ್ಲ, ಯಾಕೆ ಬರೆದಿದ್ದಾರೆ. ಆದ್ರೆ ಇದು ಕಾನೂನಿನ ಸ್ಪಷ್ಟವಾದ ಉಲ್ಲಂಘನೆ ಅಂತ ಈಗ CV ನಾಗೇಶ್ ಅವರ ವಾದವಾಗಿರುವಂಥದ್ದು. ಪಾಯಿಂಟ್ ಟು ಪಾಯಿಂಟ್ ಕೆದಕಿ ಈಗ CV ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜೂನ್ 22ರ ರಿಮಾಂಡ್ ಅರ್ಜಿ ಈಗಾಗಲೇ ಓದಿ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಏನು ಅದರಲ್ಲಿ ತಪ್ಪು ಇದೆ ಅದನ್ನೆಲ್ಲವನ್ನೂ ಕೂಡ ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಈ ತನಿಖಾಧಿಕಾರಿಗಳು ಏನ್ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ನಮ್ಮ ಕಕ್ಷಿದಾರರು ಇದರಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದಾರೆ, ಸುಮ್ಮನೆ ಪೊಲೀಸ್ನವ್ರು ಬಂದು ಯಾವ್ಯಾವುದೋ ಸಾಕ್ಷಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ, ಅವರ ಸ್ನೇಹಿತರು ಕಾಲ್ ಲಿಸ್ಟ್ಗಳನ್ನ ತೋರಿಸಿ ಇದರಲ್ಲೂ ಕೂಡ ಕೇಸಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಅದು ಮಾಡುವಂತ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಸುಮ್ಮನೆ ಯಾವುದೋ ಒಂದು ಹಣ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಹಣವನ್ನು ಇಟ್ಕೊಂಡಿರ್ತಾರೆ, ಯಾವುದು ವ್ಯಾವಹಾರಿಕ ಹಣವನ್ನು ಇಟ್ಕೊಂಡಿರ್ತಾರೆ, ಅದು ಸಾಕ್ಷಿಗಳಿಗೆ ಕೊಡುವಂತ ಹಣ ಅಂತ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಪೊಲೀಸ್ನವರ ವಿರುದ್ಧ ಅಂದ್ರೆ IO ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ವಿರುದ್ಧವೇ ಈಗ ಒಂದು ರೀತಿಯಲ್ಲಿ ವಾದವನ್ನ ಮಾಡ್ತಾ ಇರುವಂತ ನೋಡ್ತಾ ಇದ್ರೆ ಇಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಎನ್ನುವಂತ ನಿರೀಕ್ಷೆ ದರ್ಶನ್ ಅವರಿಗಿದೆ. ಯಾಕಂತ ಹೇಳಿದ್ರೆ ಈ ವಾದ ಏನು ಅಷ್ಟಿಷ್ಟಲ್ಲ. ಯಾಕಂತ ಹೇಳಿದ್ರೆ ಫುಲ್ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅದರಲ್ಲಿ ಅಂಶ ಇದೆ, ಲೂಪ್ ಹೋಲ್ಗಳಿವೆ, ಅವೆಲ್ಲವನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾರೆ. ಕನ್ವಿನ್ಸ್ ಮಾಡಬೇಕಾಗತ್ತೆ.